ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ಮೇಲೆ ಆಸ್ಟ್ರೇಲಿಯಾ ತಂಡ ಸೋತ ಬಳಿಕ ಡ್ರಾವಿಸ್ ಹೆಡ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಗೆಲ್ಲೋ ಮುಂಚೆನೇ ಒಂದೊಂದು ತರಾವರಿ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಭಾರತ ತಂಡ ಸೈಲೆಂಟ್ ಮಾಡ್ತೀವಿ, ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ, ಮತ್ತೆ ವರ್ಲ್ಡ್ ಕಪ್ ಥರ ಸೋಲಿಸ್ತೀವಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು. ಆದರೆ ಈಗ ಸೋತ ಬಳಿಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಪ್ಲೇಯರ್ ಆದ ಡ್ರಾವಿಸ್ ಹೆಡ್ ಅಂತ ಹೇಳಬೇಕು. ಏನಂತ ಕೊಟ್ಟಿದ್ದಾರೆ ಡ್ರಾವಿಸ್ ಹೆಡ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲದಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಮ್ಯಾಚ್ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಕಳಿಸಿ ಕಮೆಂಟ್ ಮಾಡಿ. ನಮ್ಮ ಕಿಂಗ್ ಕೊಹ್ಲಿ ಆರ್ಭಟಕ್ಕೆ ಅಂತ ತತ್ತರಿಸೋದ್ರು ಆಸ್ಟ್ರೇಲಿಯಾ ಆದರು ಅಂತ ಹೇಳಬೇಕು. ಎಲ್ಲೇ ಅದೊಂದು ಕ್ರೂಷಲ್ ಮ್ಯಾಚಲ್ಲಾದರೂ ನಿಂತ್ಕೊಳ್ಳೋದು ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇವತ್ತು ಆಸ್ಟ್ರೇಲಿಯಾ ಮೇಲೆ ನಾನಿದ್ದೀನಿ ಅಂತ ನಿಂತು ಮ್ಯಾಚ್ ವಿನ್ನಿಂಗ್ ಪ್ರೆಸೆಂಟ್ ಕೊಟ್ಟರು ಅಂತ ಹೇಳಬೇಕು. ಆದರೆ ಸೆಂಚುರಿ ಮಿಸ್ ಆಯಿತು ಅಂತ ಹೇಳಬೇಕು. ಔಟ್ ಆಗ್ಬಿಟ್ಟಿಲ್ಲ ಅಂದರೆ ಇವತ್ತೊಂದು ಸೆಂಚುರಿ ಪಕ್ಕ ಬರೋದು ನಮ್ಮ ಕಿಂಗ್ ಕೊಹ್ಲಿಗೆ ಅಂತ ಹೇಳಬೇಕು. ಇನ್ನು ಡ್ರಾವಿಸ್ ಹೆಡ್ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಹೇಳ್ದಾಯ್ತು ಅಂತಾರೆ. ನಾವು ಇವತ್ತು ಭಾರತ ವಿರುದ್ಧ ಗೆಲ್ಲಬೋದಿತ್ತು, ಆದರೆ ನಾವು ಸ್ಕೋರ್ ಸ್ವಲ್ಪ ಕಡಿಮೆ ಹೊಡೆದು ಅಂತ ಹೇಳಬೇಕು. ಮತ್ತು ಭಾರತ ತಂಡ ಈಗಾಗಲೇ ಈ ಪಿಚ್ ಯಾವ ರೀತಿ ಡಿಫೆಂಡ್ ಆಗಿದೆ, ಈ ಪಿಚ್ಚಲ್ಲಿ ಯಾವ ರೀತಿ ಟರ್ನ್ ಇದೆ, ಯಾವ ರೀತಿ ಬೌನ್ಸ್ ಇದೆ ಎಲ್ಲ ಕೂಡ ತಿಳ್ಕೊಂಡ ಕಾರಣದಾಗಿ ಭಾರತ ತಂಡಕ್ಕೆ ಇಲ್ಲಿ ರನ್ ಮಾಡೋದು ಸಿಕ್ಕಾಪಟ್ಟೆ ಸುಲಭ ಆಗ್ತಿದೆ. ಆದರೆ ನಮ್ಮ ತಂಡಕ್ಕೆ ಅಷ್ಟೊಂದು ಸುಲಭ ಆಗಿಲ್ಲ. ಯಾಕಂದರೆ ನಾವು ಟ್ರಾವೆಲ್ ಮಾಡ್ಕೊಂಡ್ಬಂದು ಆಡಿರೋ ಕಾರಣದಾಗಿ ಈ ಪಿಚ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ನಮ್ಗೆ ಅಷ್ಟೊಂದು ಗೊತ್ತಾಗ್ತಿದೆ. ಮತ್ತು ಭಾರತ ತಂಡಕ್ಕೆ ಇಲ್ಲೇ ಫೈನಲ್ ಆಗೋದ್ರಿಂದ ಫೈನಲ್ ಗೆಲ್ಲೋದಕ್ಕೊಂದು ಸುವರ್ಣ ಅವಕಾಶ ಇದೆ ಅಂತ ಡ್ರಾವಿಸ್ ಹೆಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಮತ್ತು ಭಾರತ ತಂಡ ಇನ್ನೊಂದು ಕೊಟ್ಟಿದೆ ಅಂತ ಹೇಳಬೇಕು. ಮತ್ತು 2023 ಥರನೇ ಈ ವರ್ಷನೂ ಕೂಡ ಆಡ್ತು, ನಾವು ಸೆಮಿಫೈನಲಲ್ಲಿ ಸೋಲಿಸ್ತೀವಿ ಭಾರತ ತಂಡ ಅಂತ ಅನ್ಕೊಂಡಿದ್ದು. ಆದರೆ ಆಗಲಿಲ್ಲ. ನಮ್ಮ ಬ್ಯಾಟಿಂಗನ್ನು ಫಸ್ಟ್ ಒಂದು ಚೆನ್ನಾಗಿ ರನ್ ನೋಡಿದ ಬ್ಯಾಟಿಂಗಲ್ಲಿ ಇನ್ನೂ ಸ್ವಲ್ಪ ರನ್ನ ಮಾಡಿತು, ಒಂದು 300 ರನ್ನ ಕ್ರಾಸ್ ಮಾಡಿತು ಅಂದರೆ ಆಗ ಭಾರತಕ್ಕೆ ಒಂದು ಹೋರಾಟ ಕೊಡ್ಬೋದಿತ್ತು, ಮತ್ತು ಇನ್ನು ಆಗ ನಾವು ಗೆಲ್ಬೋದಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡ್ರಾವಿಸ್ ಹೆಡ್ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ಯಾರ ಆಟ ಇಷ್ಟ ಆಯಿತು ಅಂತ ಅದನ್ನು ಕೂಡ ಮರದಲ್ಲೇ ಕಮೆಂಟ್ ಮಾಡಿ. ಮತ್ತು ಫೈನಲ್ ಯಾರ ಮೇಲೆ ಆಡ್ತಾರೆ ನಮ್ಮ ಭಾರತ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ ಭಾರತ. ಈ ಸಲ ಚಾಂಪಿಯನ್ಸ್ ಟ್ರೋಫಿ ನಮ್ಮದೇ. ಏನಂತೀರಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.